ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ಸ್ಮಿತಾ ರಂಗನಾಥ್ ಹಾಗೇನೆ ಅಶ್ವಿನಿ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಮಂತ್ರಿಗಿರಿ ತಪ್ಪಿದಂತಹ ನಾಯಕರುಗಳು ಕೊನೆಯ ಪಕ್ಷ ಮಂತ್ರಿಗಿರಿಯನ್ನ ಕೊನೆ ಕ್ಷಣದಲ್ಲಾದ್ರೂ ಪಡಿಬೇಕು ಅಂತ ಹೇಳಿ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಚ್.ಸಿ. ಮಹದೇವಪ್ಪ ಕೂಡ ಒಬ್ಬರಾಗಿದ್ದಾರೆ. ಬೆಳಿಗ್ಗೆನೆ ದೆಹಲಿಗೆ ಹೋಗಿದ್ದಾರೆ. ಮಾತುಕತೆ ನಡೆಸೋದಕ್ಕೆ ದೆಹಲಿ ನಾಯಕರ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರೋದು. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡಿದ್ದಾರೆ ಮಹದೇವಪ್ಪ ಅವರು. ದಿಲ್ಲಿ ನಾಯಕರ ಮುಂದೆ ಮಂತ್ರಿಗಿರಿಗೆ ಬೇಡಿಕೆ ಇಡ್ತಾರ? ಹಾಗಿದ್ರೆ ಬೆಳಿಗ್ಗೆನೆ ದೆಹಲಿಗೆ ಹೋಗೋದಕ್ಕೆ ರೀಸನ್ ಏನು? ಸಂಪುಟದಲ್ಲಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಆಕಾಂಕ್ಷೆಯಾಗಿದ್ರು, ನಿರೀಕ್ಷೆ ಕೂಡ ಇತ್ತು ಸಂಪುಟದಲ್ಲಿ ಇರ್ತೀನಿ ಅಂತ ಹೇಳಿ. ಆದರೆ ಕೊನೆ ಕ್ಷಣದಲ್ಲಿ ಮಹದೇವಪ್ಪ ಅವರಿಗೂ ಕೂಡ ಮಿಸ್ ಆಗಿರುವ ಹಿನ್ನೆಲೆ ಈಗ ಬೆಳಿಗ್ಗೆನೆ ದೆಹಲಿಗೆ ಹೋಗಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿರೋದು. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಮಹದೇವಪ್ಪ ಬೇಸರಗೊಂಡಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ದಿಲ್ಲಿ ನಾಯಕರ ಮುಂದೆ ಮಂತ್ರಿಗಿರಿಗೆ ಬೇಡಿಕೆ ಇಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಲವು ಹಿರಿಯ ನಾಯಕರಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಬೇಸರ ಅಂತೂ ಇದೆ. ಡಿ.ಕೆ. ಶಿವಕುಮಾರ್ ಅವರು ನಿರಂತರವಾಗಿ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೇರಡು ಕೃಷ್ಣಪ್ಪ ಅವರನ್ನ ಭೇಟಿಯಾಗಿ ಮನವೊಲಿಸುವಂತಹ ಪ್ರಯತ್ನ ಆಯಿತು. ರಾಹುಲ್ ಗಾಂಧಿ ಅವರು ಕೂಡ ಅವರಿಗೆ ಫೋನ್ ಮಾಡಿ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ದಾಯಿತು. ಈಗ ಎಚ್.ಸಿ. ಮಹದೇವಪ್ಪ ಅವರು ಸಿದ್ದರಾಮಯ್ಯರ ಜೊತೆಗೆ ಖಾಸ ಗುರುತಿಸಿಕೊಂಡಿರೋ ಸಿದ್ದರಾಮಯ್ಯ ಬಣ ಅಂತ ಹೇಳಿ. ಸೊ ಸೀದಾ ಅವರು ಹೈಕಮಾಂಡ್ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ, ಮಂತ್ರಿಗಿರಿ ಬೇಕು ಅಂತ ಹೇಳಿ.